ಎಷ್ಟೆಲ್ಲ ಸಿಂಗರ್ಸ್ಗಳಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಅತಿ ಗಣ್ಯ ವ್ಯಕ್ತಿಗಳಿದ್ದಾರೆ ನಮ್ಮ ಕರ್ನಾಟಕವನ್ನು ನಾವು ತಗೊಂಡ್ರೆ. ಅಂಥದ್ರಲ್ಲಿ ಕೆಲವೊಂದಿಷ್ಟು ಆಯ್ದ ವ್ಯಕ್ತಿಗಳಲ್ಲಿ ಸಂಗೀತ ಕಟ್ಟಿ ಮೇಡಮು ನಮ್ಮ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ. ಆ ಅದ್ಭುತವಾದಂತಹ ಒಂದು ಸುಸಂದರ್ಭದಲ್ಲಿ ಅವರು ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಬಂದು ಮಾತನಾಡ್ತಾ ಇದ್ದೀರಾ, ಹಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾವು ಕೂಡ ಪುಣ್ಯವಂತರಲ್ವಾ? ಯಾಕಂದ್ರೆ ಆ ನೆಲವನ್ನ ಮೆಟ್ಟೋದಕ್ಕೆ ನೀವು ಹೋಗ್ತಾ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ. ಖಂಡಿತ ಭಾರತ ಸರ್ಕಾರಕ್ಕೆ, ನಮ್ಮ ಇಡೀ ಒಂದು ಸಿಬ್ಬಂದಿಗೆ, ನಮ್ಮವರಿಗೆ, ನಮ್ಮ ಸರ್ಕಾರಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟು ಶಬ್ದ ಇದನ್ನು ಏನು ಹೇಳಬೇಕು ಅಂತ ಎಷ್ಟು ಹೇಳಿದ್ರು ಅದಕ್ಕೇನು ಒಂದು ಅಳತೆ ಇಲ್ಲ, ಇತಿಮಿತಿ ಇಲ್ಲ. ಯಾಕೆಂದರೆ ಶ್ರೀರಾಮ ದೇವರು ಅವರು ವರ್ಣನೆಗೆ ಒಂಥರ ವರ್ಣಾತೀತ. ಖಂಡಿತ. ಹೇಗೆ ವರ್ಣಿಸ್ಬೇಕು ಅವನನ್ನು ನೋಡಿ, ಅವ್ರ ಎತ್ತರದ ಒಂದು ಅಜಾನುಬಾಹು ರಾಮನ್ನ ವರ್ಣಿಸ್ಬೇಕಾ, ಅಥವಾ ಅವನ ಒಂದು ಆದರ್ಶಗಳನ್ನು ವರ್ಣಿಸ್ಬೇಕಾ, ಅಥವಾ ಭಕ್ತರಿಗೆ ಅವನು ತೋರುವಂಥ ಒಂದು ಪ್ರೀತಿ, ಕೊಡುವಂಥ ಆಶೀರ್ವಾದ, ಅದ್ರ ಬಗ್ಗೆ ವರ್ಣನೆ ಮಾಡಬೇಕಾ, ಅವನ ಒಂದು ಪ್ರಿನ್ಸಿಪಲ್ಸ್ ಅಂತ ಏನಿದೆಯಲ್ಲ ಅದ್ರ ಬಗ್ಗೆ ಎಷ್ಟೊಂದು ವರ್ಣನೆ ಮಾಡೋದಕ್ಕಿಂತ ಅವನ ರಾಮ ನಾಮಸ್ಮರಣೆ ಮಾಡಿಬಿಟ್ರೆ ಖಂಡಿತ ಮೇಡಮ್ ಅದು ಅಲ್ಟಿಮೇಟ್. ಹಾಗಾದರೆ ಕಾರ್ಯಕ್ರಮದ ಆರಂಭದಲ್ಲಿ ರಾಮನಾಮಸ್ಮರಣೆಯಿಂದನೇ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನನಗೆ ತುಂಬ ಇಷ್ಟ ಈ ಭಜನ್ ಇದನ್ನು. ಖಂಡಿತ. ರಾಮ 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 राम का गुणगान करिए, राम का गुणगान करिए, राम का गुणगान करिए। राम प्रभु की भद्रता का, सभ्यता